ಎಲ್ಲರಿಗೂ ನಮಸ್ಕಾರ. ದ್ವಿತೀಯ ಬಿ ಎ ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳಾದ ತಾವುಗಳು ಈ ಹಿಂದಿನ ತರಗತಿಯಲ್ಲಿ ಅಲಂಕಾರ ಎಂದರೇನು, ಅಲಂಕಾರಗಳ ಮಹತ್ವವೇನು, ಅಲಂಕಾರವನ್ನು ಉಲ್ಲೇಖಿಸಿರತಕ್ಕಂತಹ ಗ್ರಂಥಗಳು ಯಾವ್ಯಾವು ಮತ್ತು ಅಲಂಕಾರದ ಬಗೆಗಿನ ಹೇಳಿಕೆಗಳು ಏನಿದ್ದೋ ಎಂಬುದರ ಬಗ್ಗೆ ತಿಳ್ಕೊಂಡಿದ್ದೀರಿ. ನಾವು ಈ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ಭಾಮಹನನ್ನು ಮುಂದಿಟ್ಟುಕೊಂಡು ಅಲಂಕಾರ ಪ್ರಸ್ಥಾನಕ್ಕೆ ಯಾರೆಲ್ಲ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಸೆಷನಿನ ಅಂದರೆ 15ನೇ ಸೆಷನಿನ ಉಪಶೀರ್ಷಿಕೆ ಭಾಮಹನನ್ನು ಮುಖ್ಯವಾಗಿಟ್ಟುಕೊಂಡು ಅಲಂಕಾರ ಪ್ರಸ್ಥಾನದ ಸಾಮಾನ್ಯ ಸಮೀಕ್ಷೆ. ಅಂದರೆ ಈ ತರಗತಿಯಲ್ಲಿ ನಾವು ಭಾಮಹನನ್ನು ಮುಖ್ಯವಾಗಿಟ್ಟುಕೊಂಡು ಅಲಂಕಾರ ಪ್ರಸ್ಥಾನ ಯಾವ ರೀತಿ ಬೆಳ್ಕೊಂಡು ಹೋಗ್ತು ಎಂಬುದರ ಕಡೆಗೆ ಒಂದು ಸಣ್ಣ ನೋಟವನ್ನು ಬೀರೋಣ. ಈ ಸೆಷನ್ನ ಕಲಿಕೆಯ ಉದ್ದೇಶಗಳು ಯಾವುದು ಅಂದರೆ ಅಲಂಕಾರ ಪ್ರಸ್ಥಾನಕ್ಕೆ ಭಾಮಹನ ಕೊಡುಗೆಯನ್ನು ಪರಿಚಯಿಸುವುದು, ಭಾಮಹನ ನಂತರದಲ್ಲಿ ಅಲಂಕಾರ ಸಿದ್ಧಾಂತ ಬೆಳೆದು ಬಂದ ಬಗೆಯನ್ನು ಸಂಕ್ಷಿಪ್ತವಾಗಿ ತಿಳಿಸುವುದು, ಅಲಂಕಾರದ ಚರ್ಚೆ ಮುಂದುವರೆದಂತೆಲ್ಲ ಅಲಂಕಾರಗಳು ನೆಲೆ ನಿಂತ ಬಗೆಯನ್ನು ಅರಿಯುವಂಥ ಮಹತ್ವದ ಉದ್ದೇಶವನ್ನು ಈ ಕಲಿಕೆಯ ಉದ್ದೇಶ ಒಳಗೊಂಡಿದೆ. ಈಗ ನಾವು ಭಾಮಹನ ಕೊಡುಗೆ ಭಾರತೀಯ ಕಾವ್ಯವಂಶಕ್ಕೆ ಮತ್ತು ಅಲಂಕಾರಕ್ಕೆ ಯಾವ ರೀತಿ ಇತ್ತು ಎಂಬುದರ ಒಂದು ಸಣ್ಣ ನೋಟವನ್ನು ಸಣ್ಣ ಸಂಕ್ಷಿಪ್ತ ಮಾಹಿತಿ ಕಡೆ ಹೋಗೋಣ. ಭಾಮಹನ ಕಾವ್ಯ ಅಲಂಕಾರ ಭರತನ ಅನಂತರದ ಮೊದಲನೇ ಮಾನ್ಯ ಗ್ರಂಥ. ಬಹುಶಃ ಅಲಂಕಾರಗಳನ್ನು ಇಟ್ಟುಕೊಂಡೇ ಮಹತ್ವದ ಕೃತಿಯನ್ನು ಬರೆದಿದ್ದ ಅಂತ ಯಾರಾದರೂ ಕಾವ್ಯಮೀಮಾಂಸಕರಿದ್ದರೆ ಅದು ಮೊದಲಿಗೆ ಭಾಮಹನೇ ಇರಬೇಕು ಅಂತ ಅನಿಸುತ್ತೆ. ಅಲಂಕಾರಕ್ಕೆ ಸಂಬಂಧಿಸಿದಂತೆ ಕಾವ್ಯ ಅಲಂಕಾರ ಎನ್ನುವ ಮಹತ್ವದ ಕೃತಿಯನ್ನು ಕೊಡುಗೆಯಾಗಿ ಕೊಟ್ಟಿದ್ದು ಭಾಮಹ. ಇವನ ಪ್ರಕಾರ ಅಲಂಕಾರ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಅವನೊಂದು ಹೇಳಿಕೆಯನ್ನು ಹೇಳ್ತಾನೆ. ಕಾಂತಾಮಪಿ ನಿರ್ಭೂಷಂ ವಿಭಾತಿ ವನಿತಾಮುಖಂ ಎನ್ನುತ್ತಾನೆ. ಅಂದರೆ ಹೆಣ್ಣಿನ ಮುಖ ಅಂದವಾಗಿದ್ದರೂ ಒಡವೆಗಳಿಲ್ಲದಿದ್ದರೆ ಶೋಭಿಸುವುದಿಲ್ಲ. ಇದೇ ರೀತಿ ಕಾವ್ಯದಲ್ಲಿ ಅಲಂಕಾರಗಳು ಅಂದರೆ ಹೆಣ್ಣಿನ ಮುಖ ಎಷ್ಟೇ ಅಂದವಾಗಿದ್ದರೂ ಕೂಡ ಒಡವೆ ಇದ್ದರೆ ಆ ಸೌಂದರ್ಯ ಇನ್ನಷ್ಟು ಹೆಚ್ಚಿಸುತ್ತದೆ. ಅದು ಒಡವೆಗಳಿಲ್ಲ ಅಂದರೆ ಅದು ಶೋಭಿಸುವುದಿಲ್ಲ. ಆ ರೀತಿಯಲ್ಲಿ ಕಾವ್ಯದಲ್ಲೂ ಅಲಂಕಾರಗಳು ಇರಬೇಕು ಅಂತ ಹೇಳ್ತಾನೆ. ಅಂದರೆ ಅಲಂಕಾರಗಳಿಲ್ಲದಿದ್ದರೆ ಕಾವ್ಯ ಸಿದ್ಧಿಸುವುದಿಲ್ಲ ಎನ್ನುವುದು ಅವನ ಅಚಲವಾದಂಥ ನಂಬಿಕೆ. ಇಷ್ಟರ ಮಟ್ಟಿಗೆ ಅಲಂಕಾರಗಳು ಕಾವ್ಯದಲ್ಲಿ ಇರಬೇಕು ಎನ್ನುವ ಒಂದು ಮಹತ್ವದ ವಾದವನ್ನು ನಮ್ಮ ಮುಂದೆ ಭಾಮಹ ಇಡ್ತಾ ಹೋಗ್ತಾನೆ. ಅವನ ಕೃತಿಯನ್ನು ನೋಡೋದಾದರೆ, ಅವನ ಕಾವ್ಯಾಲಂಕಾರ ಕೃತಿಯನ್ನು ನೋಡೋದಾದರೆ ಅದರಲ್ಲಿ ಏನಿದೆ ಎಂಬ ಸಣ್ಣ ನೋಟವನ್ನು ಕೈಗೊಂಡ್ರೆ, ಮೊದಲನೇ ಪರಿಚ್ಛೇದದಲ್ಲಿ ಕಾವ್ಯದ ಲಕ್ಷಣ, ಪ್ರಯೋಜನ, ವಿಭಾಗ ಇವುಗಳನ್ನು ಒಳಗೊಂಡ ಸಾಮಾನ್ಯ ವಿಚಾರವಿದೆ. 2ನೇ ಮತ್ತು 3ನೇ ಪರಿಚ್ಛೇದದಲ್ಲಿ 40 ಅಲಂಕಾರಗಳ ಕುರಿತಾದ ನಿರೂಪಣೆ ಇದೆ. ನೋಡಿ, 2ನೇ ಮತ್ತು 3ನೇ ಪರಿಚ್ಛೇದದಲ್ಲೇ 40 ಅಲಂಕಾರಗಳನ್ನು ಕುರಿತು ಭಾಮಹ ಆಗಲೇ ಬರೆದಿದ್ದಾನೆ. 4ನೇ ಪರಿಚ್ಛೇದದಲ್ಲಿ 10 ಕಾವ್ಯ ದೋಷಗಳ ಮಾಹಿತಿ ಇದೆ. ಕಾವ್ಯದ ದೋಷ ಹೇಗೆ ಉಂಟಾಗುತ್ತದೆ, ದೋಷರಹಿತವಾಗಿರ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇರುತ್ತೆ. 5ನೇ ಪರಿಚ್ಛೇದದಲ್ಲಿ ನ್ಯಾಯಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವು ದೋಷಗಳ ಬಗೆಗಿನ ಮಾಹಿತಿ ಇದೆ. 6ನೇ ಪರಿಚ್ಛೇದದಲ್ಲಿ ಶಬ್ದ ಶುದ್ಧಿಗೆ ಸಂಬಂಧಿಸಿದ ಸೂಚನೆಗಳಿವೆ. ಬಹುಶಃ ಅವನ 6 ಪರಿಚ್ಛೇದದಲ್ಲಿ 2 ಪರಿಚ್ಛೇದಗಳನ್ನು ಅಂದರೆ 2 ಮತ್ತು 3ನೇ ಪರಿಚ್ಛೇದವನ್ನು ಸುಮಾರು 40 ಅಲಂಕಾರಗಳನ್ನು ಕುರಿತು ಹೇಳಲಿಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಷ್ಟರ ಮಟ್ಟಿಗೆ ಈ ನೆಲೆಯಲ್ಲಿ ಯೋಚನೆ ಮಾಡೋದಾದರೆ ಅಲಂಕಾರಗಳ ಬಗ್ಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದು ನಮಗೆ ಭಾಮಹ ಎಂಬುದು ಈ ಗ್ರಂಥದಿಂದ ತಿಳಿದು ಬರ್ತಾ ಇದೆ. ಅವನು ಮತ್ತೊಂದು ಮಾತುಗಳ ಹಿನ್ನೆಲೆಯಲ್ಲಿ ಗಮನಿಸೋದಾದರೆ, ಎಲ್ಲ ಕಾವ್ಯವೂ ಅದು ಮಹಾಕಾವ್ಯವೇ ಆಗಿರಲಿ ವಕ್ರೋಕ್ತಿಯಿಂದ ಕೂಡಿರಬೇಕು. ಭಾಮಹನ ಮತದಂತೆ ಯಾವುದೇ ಕಾವ್ಯ ಇರಲಿ ಆ ಕಾವ್ಯದ ಮಾತು ವಕ್ರೋಕ್ತಿಯಿಂದ ಕೂಡಿರಬೇಕು. ಇವನ ಪ್ರಕಾರ ವಕ್ರೋಕ್ತಿ ಎಂದರೆ ಉಪಮಾರೂಪಕಾದಿ ಅಲಂಕಾರಗಳಿಂದ ಕೂಡಿದ ಅಭಿಧಾ ಪ್ರಕಾರ. ಸರಳೀಕರಿಸಿ ಹೇಳುವುದಾದರೆ ನೇರವಲ್ಲದ ತಿರುನುಡಿ. ಮತ್ತೊಂದೊಂದು ಪ್ರಸಿದ್ಧವಾದ ಹೇಳಿಕೆ ಇದೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಎನ್ನುವುದನ್ನು ಪ್ರಸಿದ್ಧವಾದಂಥ ಹೇಳಿಕೆ. ಒಟ್ಟಾರೆ ಕಾವ್ಯದಲ್ಲಿ ಏನು ಇರಬೇಕು, ಕಾವ್ಯ ಸೊಗಸು ಕೊಡುವುದು ಯಾವಾಗ ಅಂತ ಉತ್ತರವನ್ನು ಹುಡುಕಲಿಕ್ಕೆ ಹೊರಟಾಗ ಬಹುಶಃ ಭಾಮಹನ ಕಣ್ಣಿಗೆ ಅಲಂಕಾರಗಳು ಹೆಚ್ಚು ಬಿದ್ದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಭಾಮಹನ ನಂತರದಲ್ಲಿ ಯಾರ್ಯಾರು ಬಂದರು, ಅವ್ರ ವಾದಗಳೇನಾಗಿತ್ತು, ಅಲಂಕಾರಕ್ಕೆ ಅವರ ಕೊಡುಗೆ ಏನು ಎಂಬುದನ್ನು ನಾವು ಗಮನಿಸ್ತಾ ಹೋದರೆ ನಮಗೆ ಭಾಮಹನ ನಂತರದಲ್ಲಿ ಕಂಡುಬರ್ತಕ್ಕಂಥ ಮತ್ತೊಬ್ಬ ಮಹತ್ವದ ವ್ಯಕ್ತಿ ಅಂದರೆ ದಂಡಿ. ದಂಡಿಯು ಕೂಡ
ತನ್ನ ಗ್ರಂಥದಲ್ಲಿ ಸುಮಾರು 35 ಅಲಂಕಾರಗಳನ್ನು ಕುರಿತು ಪ್ರಸ್ತಾಪ ಮಾಡ್ತಾನೆ. ಕಾವ್ಯದಲ್ಲಿ ವಕ್ರೋಕ್ತಿಗಿಂತ ಸ್ವಭಾವೋಕ್ತಿಗೆ ಅಗ್ರಸ್ಥಾನವನ್ನು ನೀಡ್ತಾನೆ. ಅವನು ವಕ್ರೋಕ್ತಿಗಿಂತ ಸ್ವಭಾವೋಕ್ತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರಪ್ಪ ಅಂದರೆ ದಂಡಿ. ಕಾವ್ಯ ಶೋಭಾಕರಾನ್ ಧರ್ಮಾನಲಂಕಾರನ್ ಪ್ರಚಕ್ಷತೆ ಎನ್ನುತ್ತಾನೆ ದಂಡಿ. ಅಂದರೆ ಕಾವ್ಯಕ್ಕೆ ಶೋಭೆಯನ್ನು ಉಂಟು ಮಾಡುವ ಧರ್ಮಗಳೆಲ್ಲವೂ ಅಲಂಕಾರಗಳೇ. ಸೊ ಭಾಮಹ ಅಲಂಕಾರದ ಬಗ್ಗೆ ಹೆಚ್ಚು ಮಾತಾಡಿದ್ರೆ, ದಂಡಿ ಕಾವ್ಯಕ್ಕೆ ಸೊಗಸು ಕೊಡ್ತಕ್ಕಂಥ ಎಲ್ಲವೂ ಕೂಡ ಅಲಂಕಾರಗಳೇ ಅಂತ ಕರೆಯೋದ್ರ ಮುಖಾಂತರ ಅಲಂಕಾರದ ಅರ್ಥವನ್ನು ಇನ್ನಷ್ಟು ವಿಸ್ತರಿಸ್ತಾನೆ. ಇದ್ರ ಜೊತೆಗೇ ಕಾವ್ಯಕ್ಕಿರಬೇಕಾದ ಗುಣಗಳ ಬಗ್ಗೆಯೂ ಪ್ರಸ್ತಾಪವನ್ನು ಮಾಡ್ತಾನೆ. ಕಾವ್ಯಕ್ಕೆ ಯಾವ್ಯಾವ ಗುಣಗಳಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು. ಭಾಮಹ ದಂಡಿಯ ನಂತರದಲ್ಲಿ ಬರ್ತಕ್ಕಂಥ ಮತ್ತೊಬ್ಬನಾದ ವಾಮನ, ಅವನು ಕೂಡ ಅಲಂಕಾರಕ್ಕೆ ಮಹತ್ವದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ಬೋದು. ಇವನ ಅಲಂಕಾರ ಕುರಿತಾದ 3 ಬಹಳ ಮುಖ್ಯವಾದ ಮಾತುಗಳನ್ನು ನಾವು ಗಮನಿಸಬೇಕು. ಕಾವ್ಯಂ ಗ್ರಾಹ್ಯಂ ಅಲಂಕಾರತ್, ಅಂದರೆ ಕಾವ್ಯವು ಅಲಂಕಾರಗಳಿಂದ ಗ್ರಾಹ್ಯವಾಗುತ್ತದೆ. ಎರಡನೇದನ್ನು ಹೇಳ್ತಾನೆ ಸೌಂದರ್ಯಂ ಅಲಂಕಾರ, ಅಂದರೆ ಸೌಂದರ್ಯವೇ ಅಲಂಕಾರ. ಮೂರನೇದಾಗಿ ಹೇಳ್ತಾನೆ ಕಾವ್ಯ ಶೋಭಾಯ ಕರ್ತರೋ ಧರ್ಮಗುಣಾ, ಕಾವ್ಯಕ್ಕೆ ಶೋಭೆಯನ್ನು ಉಂಟು ಮಾಡುವ ಧರ್ಮವೇ ಗುಣ. ಅವನ 3 ಮುಖ್ಯ ಮಾತುಗಳನ್ನು ನಾವು ಗಮನಿಸೋದಾದರೆ, ಕಾವ್ಯವು ಅಲಂಕಾರಗಳಿಂದ ಗ್ರಾಹ್ಯವಾಗುತ್ತದೆ, ಎರಡನೇದು ಸೌಂದರ್ಯವೇ ಅಲಂಕಾರ, ಮೂರನೇದು ಕಾವ್ಯಕ್ಕೆ ಶೋಭೆಯನ್ನು ಉಂಟು ಮಾಡುವ ಧರ್ಮವೇ ಗುಣ. ಸೊ ದಂಡಿಯ ನಂತರ ಭಾಮಹ ನಂತರದಲ್ಲಿ ದಂಡಿಯ ನಂತರದಲ್ಲಿ ಬಂದಂಥ ವಾಮನ ಎಲ್ಲರೂ ಕೂಡ ಈ ಅಲಂಕಾರದ ಮಹತ್ವವನ್ನು ಹೆಚ್ಚು ವಿಸ್ತರಿಸುವಲ್ಲಿ ಸಫಲರಾಗಿದ್ದಾರೆ ಎಂಬ ಮಾತನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಆನಂತರ ಬಂದಂಥ ಉದ್ಭಟ ಮತ್ತು ರುದ್ರಟರು ಭಾರತೀಯ ಕಾವ್ಯಾಂಶ ಬಹಳ ಮುಖ್ಯವಾದಂಥ ಅಲಂಕಾರ ಪ್ರಸ್ಥಾನಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಉದ್ಭಟನ ಸುಮಾರು 41 ಅಲಂಕಾರಗಳ ಬಗ್ಗೆ ಪ್ರಸ್ತಾಪಿಸ್ತಾನೆ. ಭಾಮಹ 40 ಅಲಂಕಾರಗಳ ಬಗ್ಗೆ ಹೇಳಿದ್ರೆ, ಉದ್ಭಟ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ 41 ಅಲಂಕಾರಗಳ ಬಗ್ಗೆ ಪ್ರಸ್ತಾಪಿಸ್ತಾನೆ. ಇವನ ಕೃತಿಗಳು ಭಾಮಹ ವಿವರಣ ಮತ್ತು ಅಲಂಕಾರ ಸಂಗ್ರಹ. ರುದ್ರಟನು ಸುಮಾರು 71 ಅಲಂಕಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ನೋಡಿ, ಒಬ್ರಿಗಿಂತ ಒಬ್ಬರು ಹೆಚ್ಚೆಚ್ಚು ಹುಡುಕಾಟದಲ್ಲಿ ತೊಡಗಿದ್ದಾರೆ. ರುದ್ರಟನಂತೂ ಅತಿ ಹೆಚ್ಚು ಅನ್ನುವ ರೀತಿಯಲ್ಲಿ 71 ಅಲಂಕಾರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾನೆ. ಅಲಂಕಾರಗಳನ್ನು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎಂದು ಸ್ಪಷ್ಟವಾಗಿ ವಿಂಗಡಿಸಿ ವಿವರಿಸಿದವನು ರುದ್ರಟ. ಸೊ ಇವರೆಲ್ಲರ ಕೊಡುಗೆ ಭಾರತೀಯ ಕಾವ್ಯವಂಶೆಯ ಅಲಂಕಾರ ಪ್ರಸ್ಥಾನಕ್ಕೆ ಇದೆ ಎಂಬುದನ್ನು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಭಾಮಹ, ದಂಡಿ, ವಾಮನ, ಉದ್ಭಟ, ರುದ್ರಟ ಎಲ್ಲರೂ ಕೂಡ ಸುದೀರ್ಘವಾಗಿ ಮೀಮಾಂಸೆಯಲ್ಲಿ ಅಲಂಕಾರಗಳ ಬಗೆಗಿನ ಚರ್ಚೆಯನ್ನು ನಡೆಸ್ತಾ ಬಂದಿದ್ದಾರೆ. ಆದರೆ ಮುಂದುವರೆದಂತೆ ಅಲಂಕಾರಗಳ ಬಗ್ಗೆ ಚರ್ಚೆ ಮುಂದುವರೆದಂತೆ ತೊಡಿಸುವುದು, ಜೋಡಿಸುವುದು ಸೌಂದರ್ಯ ಕಾರಣ, ಆದರೆ ಸಹಜವಾದ ಸೌಂದರ್ಯವೇ ಇಲ್ಲದಿದ್ದಾಗ ಎಷ್ಟು ತೊಡಿಸಿದರೂ ಜೋಡಿಸಿದರೂ ಪ್ರಯೋಜನವಾಗುವುದಿಲ್ಲ ಎನ್ನುವ ವಾದ ಮುಂದೆ ಬೆಳೆಯಿತು. ಅಂದರೆ ಒಂದು ಅಲಂಕಾರಕ್ಕೆ ಒಂದು ಸಹಜ ಸೌಂದರ್ಯ, ಅಂದರೆ ಒಂದು ಕಾವ್ಯಕ್ಕೆ ಒಂದು ಸಹಜ ಸೌಂದರ್ಯ ಇರಬೇಕು. ಆ ಸಹಜವಾದ ಸೌಂದರ್ಯವೇ ಇಲ್ಲದಿದ್ದಾಗ ಎಷ್ಟೇ ತಂದು ಜೋಡಿಸಿದ್ರೂ ಕೂಡ ಆ ಕಾವ್ಯ ಸೊಗಸನ್ನು ನೀಡುವುದಿಲ್ಲ. ಹಾಗಾಗಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕಾವ್ಯಕ್ಕೊಂದು ಸಹಜತೆ ಇರಬೇಕು ಅನ್ನೋದನ್ನು ಆನಂತರ ಬಂದಂಥ ವಾದಗಳು ಪುಷ್ಟೀಕರಿಸ್ತಾ ಹೋದೋ. ಮುಂದುವರೆದಂತೆ ರಸ ಧ್ವನಿಗಳಿಗೆ ಪ್ರಾಧಾನ್ಯತೆ ದೊರೆತಂತೆ ಅಲಂಕಾರಗಳಿಗೆ ತೊಡವು, ಆಭರಣ ಎನ್ನುವ ಸಂಕುಚಿತಾರ್ಥ ಬರತೊಡಗಿತು. ಸೊ ಮುಂದೆ ಅಲಂಕಾರ ಭಾರತೀಯ ಕಾವ್ಯಾಂಶೆಯಲ್ಲಿ ರಸ ಸಿದ್ಧಾಂತ, ಧ್ವನಿ ಸಿದ್ಧಾಂತಗಳು ಬೆಳೆದು ಹೆಚ್ಚು ಚರ್ಚೆಗೊಳಪಟ್ಟಂತೆಲ್ಲ ಅಲಂಕಾರಗಳಿಗೆ ಒಂದು ರೀತಿಯ ತೊಡವು, ಆಭರಣ ಎನ್ನುವ ಸಂಕುಚಿತಾರ್ಥಗಳು ಅದಕ್ಕೆ ಬರ್ತಾ ಹೋದೋ. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸೋದಾದರೆ ಭರತನ ನಂತರದಲ್ಲಿ ಭಾಮಹ, ವಾಮನ, ದಂಡಿ, ರುದ್ರಟ, ಉದ್ಭಟ ಎಲ್ಲರೂ ಕೂಡ ಅಲಂಕಾರಗಳ ಬಗೆಗೆ ಹೆಚ್ಚು ಚರ್ಚೆ ಮಾಡಿರ್ತಕ್ಕಂಥದ್ದನ್ನು, ಹೆಚ್ಚು ವಿಸ್ತೃತವಾಗಿ ಚರ್ಚೆಗಳು ಕೈಗೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಸ್ನೇಹಿತರೆ, ಈ ಹಿನ್ನೆಲೆಯಲ್ಲಿ ಸೆಷನ್ 15ರ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ನಾವು ಗಮನಿಸೋದಾದರೆ, ಮೊದಲನೇ ಪ್ರಶ್ನೆ, ಕಾವ್ಯಂ ಗ್ರಾಹ್ಯಂ ಅಲಂಕಾರತೆ ಎಂದು ಹೇಳಿದವರು ಯಾರು? ನಿಮ್ಮ ಮುಂದೆ 4 ಆಪ್ಷನ್ಸ್ ಇದ್ದಾವೆ: ರುದ್ರಟ, ವಾಮನ, ರಾಜಶೇಖರ, ಅಭಿನವಗುಪ್ತ. ಎರಡನೇದು, ಭಾಮಹನ ಕಾವ್ಯ ಕುರಿತಾದ ಪ್ರಸಿದ್ಧ ಹೇಳಿಕೆ ಯಾವುದು? ಮೊದಲನೇದು, ಕಾವ್ಯ ಶೋಭಾಕರಾನ್ ಧರ್ಮಾನಲಂಕಾರನ್ ಪ್ರಚಕ್ಷತೆ. ಎರಡನೇದು, ಶಬ್ದಾರ್ಥ ಸಹಿತೌ ಕಾವ್ಯಂ, ಕಾವ್ಯ ಶೋಭಾಯ ಕರ್ತರೋ ಧರ್ಮಾ ಗುಣಾಹ, ರೀತಿರಾತ್ಮ ಕಾವ್ಯಸ್ಯ. ನಾಲ್ಕನೇದು, ನೀವು ಈ ಸೆಷನ್ 15ರ ಪಾಠವನ್ನು ಕೇಳಿರ್ತಕ್ಕಂಥವ್ರು ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಯೋಚಿಸಬೇಕು.
ಈ ಪ್ರಶ್ನೆಗೆ ಉತ್ತರ ಕೊನೆಯ ಸ್ಲೈಡ್ನಲ್ಲಿದೆ. ಮೊದಲನೇ ಉತ್ತರ ವಾಮನ, ಎರಡನೇದಕ್ಕೆ ಉತ್ತರ ಶಬ್ದಾರ್ಥವು ಸಹಿತವು ಕಾವ್ಯಂ. ಸೊ ಸೆಷನ್ 15ರ ಅಲಂಕಾರ ಪ್ರಸ್ಥಾನ ಕುರಿತಂತೆ ಪಾಠವನ್ನು ಕೇಳಿಸಿಕೊಂಡಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.